show that the relation R in the set A given by this particular definition is an equivalent relation ಅಂತ ಹೇಳಿ ಪ್ರೂವ್ ಮಾಡಬೇಕು. ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅದೇನು ಅಂತ ಹೇಳಿ ಆಮೇಲೆ ನೋಡೋಣ. ಮೊದಲೇದಾಗಿ ಗಿವನ್. ಹಾಂ, ಸೊ ಆರ್ ಎಸ್ ಎ ಕಾಮ ಬಿ a minus b is a multiple of 4. ಇದು ನಿಮ್ಮ ಡೆಫಿನೇಷನ್. ಮಾಡ್ಯುಲಸ್ ಆಫ್ ದ್ಯಾಟ್ ಇಸ್ ಅ ಮಲ್ಟಿಪಲ್ ಆಫ್ 4 ಅಂತ ಹೇಳಿ ಕೊಟ್ಟಿದ್ದಾರೆ. ಸರಿನಾ? ಎ ಮತ್ತು ಬಿ ಎಲ್ಲಿಂದ ಬರ್ತಾ ಇದೆ? ಸೆಟ್ ಎ ಇಂದ. ಸೆಟ್ ಎ ಏನು? ಸೆಟ್ ಎ ಇಸ್ ಮೇಡಪ್ ಆಫ್ 1 2 till 12. ಸರಿನಾ? ದಿಸ್ ಇಸ್ ರಿಫ್ಲೆಕ್ಸಿವ್. ಮೊದಲನೇದಾಗಿ ರಿಫ್ಲೆಕ್ಸಿವ್ ಹೌದು, ಟ್ರಾನ್ಸಿಟಿವ್ ಹೌದು, ಸಿಮಿಟ್ರಿನೂ ಹೌದು. ಅದನ್ನ ಬರೆದು ನೋಡಿಸ್ಬೇಕಷ್ಟೇ, ಏನೇನಿಲ್ಲ. ಸೊ ಏನೇ ಒಂದು ಪ್ರೂವ್ ಮಾಡಬೇಕಾದ್ರೂ ನಾವು ಜನರಲ್ ಆಗಿ ವೇರಿಯೇಬಲ್ಸ್ ಉಪಯೋಗಿಸ್ಕೊಂಡು ಪ್ರೂವ್ ಮಾಡಬೇಕು. ಸೊ ಲೆಟ್ ಎ ಬಿಲಾಂಗ್ ಟು ಸೆಟ್ ಎ. ಸೊ ಎ ಮೈನಸ್ ಎ ವಿಲ್ ಬಿ ಈಕ್ವಲ್ ಟು 0 ಅಲ್ವಾ? ದೇರ್ ಫೋರ್ ಎ ಕಾಮ ಎ ವಿಲ್ ಬಿಲಾಂಗ್ ಟು ಆರ್. ಸರಿ ತಾನೆ? ಇದರಿಂದ ಏನು ಹೇಳ್ಬೋದು? ಆರ್ ಎಸ್ ರಿಫ್ಲೆಕ್ಸಿವ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟು ಸಿಮೆಟ್ರಿಕ್. ಸೊ ಇವಾಗ ಸಿಮೆಟ್ರಿಕಲ್ಲಿ ಒಂದು ಪೇರ್ ನಾವು ನಿಜ ಅಂತ ಹೇಳಿ ತೊಗೊತಾ ಇದ್ದೀವಿ. ಸೊ ಇದು ನಿಜ ಆದಾಗಿಂದ ನಾವು ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ವಿಲ್ ಬಿ ಎ ಮಲ್ಟಿಪಲ್ ಆಫ್ 4. ಅದೇ ತಾನೇ ಡೆಫಿನೇಷನು. ಹಾಗೆ ನಾನು 4m ಅಂತ ಹೇಳಿ ಬರ್ಕೊಬೋದು. ಸರಿ ತಾನೆ? ಎಮ್ ಬಿಲಾಂಗಿಂಗ್ ಟು ಝಿ. ಹಾಂ, ಇದು ಹೇಳೋದು ಮರ್ತೋಯ್ತು. 0 ಕ್ಯಾನ್ ಬಿ ರಿಟನ್ ಎಸ್ 4 into 0 ಅಲ್ವಾ? ಹಾಗಾಗಿ ಇದು ಮಲ್ಟಿಪಲ್ ಆಫ್ 4, ಹಾಗಾಗಿ ಇಟ್ ಬಿಲಾಂಗ್ಸ್ ಟು ಸೆಟ್ ಆರ್. ಸರಿನಾ? ಹಾಗಾಗಿ ಆರ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳಿ ಬರ್ದ್ರಿ. ಇವಾಗ ಇಲ್ಲಿ ನಾವು ಇದು ಮುಂದುವರಿಸ್ಬೇಕು ಅಂತ ಹೇಳಿದ್ರೆ -1 ಹೊರಡೆ ತೆಕ್ಕೊತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ಮೈನಸ್ ಎ ಪ್ಲಸ್ ಬಿ ಆಗುತ್ತಿದ್ದು. ಹೌದಾನೆ? ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸರಿನಾ? ಸೊ ಏನಕ್ಕೆ ಈ ಥರ ಆಯ್ತಿದು ಅಂತ ಹೇಳಿದ್ರೆ, ಏನಕ್ಕೆ ಅಂತ ಹೇಳಿದ್ರೆ, ಇಫ್ ಐ ಗಿವ್ ಅನ್ ಇನ್ಪುಟ್ ಆಫ್ 5, ಔಟ್ಪುಟ್ ಇಸ್ 5 ಅಲ್ವಾ? ಇಲ್ಲಿದೆ ನೋಡಿ ಕೋಆರ್ಡಿನೇಟ್ಸು. If I give an input of 1, sorry, -5, output is +5 ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು -1 ಕಾಮನ್ ತೆಕ್ಕೊಂಡಿದ್ದೀನಿ. ಅದೇನು ಸುಲಭ ಅದು. ಇಲ್ಲಿ ನೋಡಿ, ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ ಜೊತೆ ಇದು ವಾಪಸ್ ಬರುತ್ತೆ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ, ಬಿಕಾಸ್ ಮಾಡ್ಯುಲಸ್ ಆಫ್ ಎನಿ ನೆಗೆಟಿವ್ ನಂಬರ್ ವಿಲ್ ಬಿ ಪಾಸಿಟಿವ್ ಅಗೇನ್, ಹಾಗಾಗಿ ನಾನು ಇದನ್ನು ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಅಂತ ಹೇಳಿ ಬರ್ಕೊಬೋದು. ಸರಿನಾ? ಇದು -1ನ ನಾನು ತೆಗಿಬೋದು. ಈ ಮೈನಸ್ ಎ ಪ್ಲಸ್ ಬಿನ ರೀಅರೇಂಜ್ ಮಾಡ್ಕೊಂಡು ಈ ಥರ ಬರ್ಕೊಂಡಿದ್ದೀನಿ. ಈ ಥರ ಇರಬೇಕಾದ್ರೆ ನಾನೇನು ಹೇಳ್ಬೋದು? ಬಿ ಕಾಮ ಎ ವಿಲ್ ಬಿಲಾಂಗ್ ಟು ಆರ್, ಹಾಗಾಗಿ ಆರ್ ಎಸ್ ಸಿಮೆಟ್ರಿಕ್ ಅಂತ ಹೇಳಿ ಬರಿಬೋದು. ಆಯಿತಾ? ನೆಕ್ಸ್ಟು ಟ್ರಾನ್ಸಿಟಿವ್. ಹಾಂ, ಟ್ರಾನ್ಸಿಟಿವ್ಗೇನು ವಿಲ್ ನೀಡ್ ಟು ಅಸ್ಯೂಮ್ 2 things. ಲೆಟ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ ಟು ಆರ್. ಹೌದಲ್ವಾ? ಸೊ ಇವಾಗ ಇದರಿಂದ ನಾನು ಏನು ಹೇಳ್ಬೋದು? ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ವಿಲ್ ಬಿ ಎ ಮಲ್ಟಿಪಲ್ ಆಫ್ 4m. ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ವಿಲ್ ಆಲ್ಸೋ ಬಿ ಎ ಮಲ್ಟಿಪಲ್ ಆಫ್ 4n, where m and n belong to z. ಹೌದಾನೆ? ಇವಾಗ we need to consider b and c. ಸೊ ಮಾಡ್ಯುಲಸ್ ಆಫ್ b ಮೈನಸ್ c ಇದನ್ನು ನಾವು b ಪ್ಲಸ್ 0 ಮೈನಸ್ ಅಂತ ಹೇಳಿ ಬರಿಬೋದು. ಯಾಕಂದರೆ 0ನ ಯಾರ ಜೊತೆ ಆ್ಯಡ್ ಮಾಡ್ಬೋದು. ಇವಾಗ ಪ್ಲಸ್ 0ನ ಮೈನಸ್, ಇದು ಎ ಕಾಮ ಸಿ ಹುಡ್ಕ್ಬೇಕು ನಾವು. ಪಿ ಅಲ್ಲ, ಎ ಇಲ್ಲಿಂದ ಬರುತ್ತೆ, ಸಿ ಇದರಿಂದ ಬರುತ್ತೆ. ಸರಿ ತಾನೆ? ಹಾಂ, ಎ ಪ್ಲಸ್ 0ನ ನಾವು ಮೈನಸ್ ಬಿ ಪ್ಲಸ್ ಬಿ ಅಂತ ಹೇಳಿ ಬರ್ಕೊಬೋದು. ಸರಿ ತಾನೆ? ನೆಕ್ಸ್ಟು ಎ ಮೈನಸ್ ಬಿನ ನಾವು 4m ಅಂತ ಹೇಳಿ ಬರ್ಕೊಳ್ಳೋಣ. ಬಿ ಮೈನಸ್ ಸಿನ ನಾವು 4n ಅಂತ ಹೇಳಿ ಬರ್ಕೊಳ್ಳೋಣ. ಆಯಿತಾ? ಹೇಗೆ? ಫ್ರಮ್ 1 and 2. ಇಲ್ಲಿ ನಾನು 4 ತೆಕ್ಕೊಂತು ಅಂತ ಹೇಳಿದ್ರೆ
ಇದರಿಂದ ಇವೆರಡು ಟರ್ಮಿಂದ. ಸೊ ದಿಸ್ ಇಸ್ ಬೇಸಿಕಲಿ ಅ ಮಲ್ಟಿಪಲ್ ಆಫ್ 4 ಅಂತ ಹೇಳಿ ಬರುತ್ತೆ, ಸರಿನಾ? ಇದರಿಂದ ನಾವೇನು ಹೇಳ್ಬೋದು, ದಿಸ್ ಫರ್ದರ್ ಇಂಪ್ಲೈಸ್ A, C ಬಿಲಾಂಗ್ಸ್ ಟು R. ಅಷ್ಟೇ ತಾನೇ, ಅದೇ ತಾನೇ ಪ್ರೂಫ್, ದಟ್ A and C ಶುಡ್ ಆಲ್ಸೋ ಬಿಲಾಂಗ್ ಟು R. ಇದೆ ನಿಮ್ಮ ಟ್ರಾನ್ಸಿಟಿವ್. ಇದರಿಂದ ಏನು ಹೇಳ್ಬೋದು ನಾವು, ಕೊನೆಯದಾಗಿ therefore R is ಈಕ್ವಲೆಂಟ್ ಅಂತ ಹೇಳಿ ಫೈನಲೈಸ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಭಾಗ ಏನಂತ ಹೇಳಿದ್ರೆ, ಫೈಂಡ್ ದ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು ಎ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ಲೆಟ್ ಎಕ್ಸ್ ರೆಪ್ರೆಸೆಂಟ್ ಆಲ್ ದ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅಂತ ಹೇಳ್ತು ಅಂದರೆ, ನಾವು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ತಗೊಂತು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಅ ಮಲ್ಟಿಪಲ್ ಆಫ್ 4 ಎಮ್ ಬಿಲಾಂಗಿಂಗ್ ಟು ಝಿ. ಹೌದು ತಾನೆ? ಈ ಮಾಡ್ಯುಲಸ್ನ ತೆಗೀತು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ 1 ವಿಲ್ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4m ಆಗುತ್ತೆ. ಏನಕ್ಕಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನಾನು ಹೇಳ್ತೀನಿ, ಹುಡುಗರ ನನಗೆ ಔಟ್ಪುಟ್ಟು 8 ಬೇಕು ಅಂತ ಹೇಳಿ, ಔಟ್ಪುಟ್ಟು 8 ಬೇಕು ಅಂತ ಹೇಳಿ. ಇನ್ಪುಟ್ ಏನಿರಬೇಕು, 8 ಬರೋದಕ್ಕೆ ನಮಗೆ -8 ಆಗ್ಬೋದು ನೋಡಿ, ಇಲ್ಲಿ -8 ಆಗ್ಬೋದು. ಹೌದು ತಾನೆ? ಇಲ್ಲ ಅಂತ ಹೇಳಿದ್ರೆ +8 ಆಗ್ಬೋದು ಅಲ್ವಾ? ಹಾಗಾಗಿ ಈ ಔಟ್ಪುಟ್ ಬರಬೇಕು ಅಂದರೆ 4m ಔಟ್ಪುಟ್ ಬರಬೇಕು ಅಂತ ಹೇಳಿದ್ರೆ ದ ಇನ್ಪುಟ್ ಕ್ಯಾನ್ ಬಿ ಈದರ್ +4m ಆರ್ -4m ಅಂತ ಹೇಳಿದ್ರೆ ನೆಗೆಟಿವ್ನ ಆಗಿರ್ಬೋದು, ಪಾಸಿಟಿವ್ನ ಆಗಿರ್ಬೋದು ಅಂತ ಹೇಳಿ, ಸರಿನಾ? ಪ್ಲಸ್ ಆಫ್ ಎಕ್ಸ್ ಮೈನಸ್ 1 ಆಗಿರ್ಬೋದು, ಇಲ್ಲಾಂದರೆ ಮೈನಸ್ ಆಫ್ ಎಕ್ಸ್ ಮೈನಸ್ 1 ಆಗಿರ್ಬೋದು. ಸೊ ಇಟ್ ಕ್ಯಾನ್ ಬಿ ಪ್ಲಸ್ ಆರ್ -4m ಅಂತ ಹೇಳಿ, ನೆಗೆಟಿವ್ ಪಾಸಿಟಿವ್ ಎರಡು ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಬರಿತಾ ಇದ್ದೀವಿ ನಾವು. ಆಯಿತಾ? ಈ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಏನು ಬರ್ತಿದ್ದೋ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ -4m ಪ್ಲಸ್ 1 ಆ್ಯಂಡ್ ಎಕ್ಸ್ ಶುಡ್ ಆಲ್ಸೋ ಬಿಲಾಂಗ್ ಟು ಸೆಟ್ ಎ. ಯಾಕಂತ ಹೇಳಿದ್ರೆ ಸೆಟ್ ಎ ರಿಲೇಟ್ ಆಗಿರಬೇಕು, ಸೆಟ್ ಎಲ್ಲಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಜೊತೆ ಹೇಗೆ ರಿಲೇಟ್ ಆಗುತ್ತೆ, ಆಗಲ್ಲ ತಾನೆ? ಹಾಗಾಗೋದು ಸೆಟ್ ಎ ಜೊತೆ ರಿಲೇಟ್ ಆಗಿರಬೇಕು, ಸರಿನಾ? ಸೆಟ್ ಎಯಿಂದನೇ ಬರಬೇಕು ಅದು ಔಟ್ಪುಟ್ಟು, ಇದರಿಂದನೇ ಬರಬೇಕು. ಎಂತೆಂಥ ಎಲಿಮೆಂಟು ಈ ಪರ್ಟಿಕ್ಯುಲರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಎಕ್ಸ್ ಇಸ್ ಮೇಡ್ ಅಪ್ ಆಫ್, ಎಮ್ನ 0 ಆಗ್ತು ಅಂತ ಹೇಳಿದ್ರೆ 1 ಬರುತ್ತೆ, 2 ಆಗ್ತು ಅಂತ ಹೇಳಿದ್ರೆ -1 ಅಲ್ಲ 0 ಆಗ್ತು ಅಂದರೆ 1 ಬರುತ್ತೆ. 4 × 0 + 1 is 1. 1 ಆಗ್ತು ಅಂದರೆ +4 + 1 5 ಬರುತ್ತೆ. -4 + 1 is -3 ವಿಚ್ ಡಸ್ ನಾಟ್ ಬಿಲಾಂಗ್ ಟು ಸೆಟ್ ಎ. ಸೊ ಅದಾಗಲ್ಲ. 2 ಆಗ್ತು ಅಂದರೆ 9 ಬರುತ್ತೆ, ಮತ್ತು 7 ಬರುತ್ತೆ, -7 ಅದು ಆಗಲ್ಲ. ಹಾಗಾಗಿ ಇದೇ ನಮ್ಮ ಉತ್ತರ. ಸೊ ಆಲ್ ದಿಸ್ ಎಲಿಮೆಂಟ್ಸ್ ಆರ್ ರಿಲೇಟೆಡ್ ಟು 1, ಸರಿನಾ?